ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ರು ಅಭಿಮಾನಿಗಳ ಅಂಧಾಭಿಮಾನ ಹಾಗೆ ಮುಂದುವರಿತಾ ಇದೆ. ನೋಡಿ, ಅಭಿಮಾನ ಓಕೆ, ಆದರೆ ಅಂಧಾಭಿಮಾನ ಇದೆಯಲ್ವಾ, ಅದಿನ್ನೂ ಮುಂದುವರಿತಾನೆ ಇದೆ. ಯಾಕಂದರೆ ನಾವು ನಿರಂತರವಾಗಿ ಗಮನಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಅದೇನು ಹುಚ್ಚೋ ಅದೇನು ಗೊತ್ತಿಲ್ಲ, ದರ್ಶನ್ನ ಖೈದಿ ನಂಬರ್ನಲ್ಲಿಯೇ ಈಗ ಮೊಬೈಲ್ ಕವರ್ ಬಂದುಬಿಟ್ಟಿದೆ ನೋಡಿ. ಈಗ ಆ ನಂಬರ್ ಪ್ಲೇಟು ಅಥವಾ ಮೊಬೈಲು, ಈಗ ನಂಬರ್ ಪ್ಲೇಟ್ ಆಗಿರ್ಬೋದು, ಅವರ ವಾಹನಗಳು, ಅವ್ರ ಕಾರು ಬೈಕು ಅದ್ರ ಮೇಲೆಲ್ಲ ಹಾಕಿಸ್ತಾ ಇದ್ರು. ಒಂಥರ ಲಕ್ಕಿ ನಂಬರ್ ಆಗಿಬಿಡ್ತು. ಈಗ ಖೈದಿ ನಂಬರು ಲಕ್ಕಿ ನಂಬರ್ ಆಗಿ ಪರಿವರ್ತನೆ ಆಗಿದೆ. ಈಗ ಇದು ಬಹುಶಃ ಹಿಸ್ಟ್ರಿ ಅಂತ ಅನ್ನಿಸ್ತಾ ಇದೆ ನಮ್ಗೆ. ಸಾಮಾಜಿಕ ಜಾಲತಾಣದಲ್ಲಿ ಖೈದಿ ನಂಬರ್ 6106 ಮತ್ತೆ ಟ್ರೆಂಡಿಂಗ್ ಶುರುವಾಗಿದೆ. ಮೊಬೈಲ್ ಕವರನ್ನು ಮಾಡಿಕೊಂಡಿದ್ದಾರೆ ಈಗ ದರ್ಶನ್ ಅವರ ಅಭಿಮಾನಿಗಳು. ನಾವು ಕೇವಲ ಸ್ಟಿಕ್ಕರ್ಗಳನ್ನು ಮಾತ್ರ ನೋಡ್ತಾ ಇದ್ವಿ, ಬೈಕು ಆಟೋಗಳ ಹಿಂದೆ ಸ್ಟಿಕ್ಕರ್ ನೋಡ್ತಾ ಇದ್ವಿ. ನೋಡಿ, ಮೊಬೈಲ್ ಕವರು ನೋಡಿ, ಎಂಥ ಅಭಿಮಾನಿಗಳಿದ್ದಾರೆ ಅಂತೇಳಿ. ಇವ್ರನ್ನ ಎಂಥ ಅಭಿಮಾನಿಗಳಂತ ಕರೆಯೋಣ ನಾವು? ಅತಿ ಗೌರವ, ಅತಿ ಪ್ರೀತಿ, ಅವ್ರನ್ನ ಆರಾಧ್ಯ ದೈವರಾಗಿ ಪೂಜೆ ಮಾಡುವಂಥವ್ರ ಇವರು? ಖಂಡಿತ ಅಲ್ಲ, ಅಂಧಾಭಿಮಾನ ಇದು. ನೋಡಿ, ನೋಡ್ತಾ ಇದ್ವಿ ನಾವು ಮೊಬೈಲ್ ಮೇಲಿನ ಕವರ್, ಖೈದಿ ನಂಬರ್ 6106 ಅಂತ. ಅಲ್ಲಿ ಏನು ಸಂದೇಶ ಕೊಡೋಕೆ ಹೋಗ್ತಿದ್ದಾರೋ ಗೊತ್ತಿಲ್ಲ ಈ ಅಭಿಮಾನಿಗಳು. ಆ ಖೈದಿ ನಂಬರೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಅಂದರೆ ಒಬ್ಬ ಕೊಲೆ ಆರೋಪಿತ ಜೈಲು ಸೇರಿರುವಂತಹ ವಿಚಾರಣಾಧೀನ ಖೈದಿ, ಆತನ ಆದರ್ಶಗಳನ್ನು ಇವರು ಫಾಲೋ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಎಂಥ ಅಭಿಮಾನಿಗಳು ಅಂತ ಹೇಳಿದ್ರೆ, ಇವರು ನಮ್ಮ ಹೀರೋ ಒಬ್ಬ ಕೊಲೆ ಮಾಡಲಿ, ಏನಾದರೂ ಮಾಡಲಿ, ತಪ್ಪು ಮಾಡಲಿ, ಯಾರ್ದಾದ್ರೂ ಹೆಂಡತಿನ ವಿಧವೆ ಮಾಡಲಿ, ಯಾವನ ಕುಟುಂಬ ನಾಶ ಮಾಡಲಿ, ಬೀದಿಗೆ ತರಲಿ, ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮ ಹೀರೋ ನಮಗೆ ದೇವರು, ನಮ್ಮ ದೇವರು ಅಷ್ಟೇ, ನಾವು ಭಕ್ತರು, ಏನು ಬೇಕಾದ್ರೂ ಮಾಡಲಿ. ಇದು ಹುಚ್ಚು ಅಭಿಮಾನ ಅಂತಲೂ ಹೇಳ್ಬೋದು. ನೋಡಿ, ಮೊಬೈಲ್ ಕವರ್ ಬಂದಿದ್ದಾವೆ. ಬಹುಶಃ ಮಾರ್ಕೆಟ್ಗಳಲ್ಲೂ ಕೂಡ ಇದು ಲಭ್ಯ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಏನೇ ಮಾಡಿದರೂ ಟ್ರೆಂಡ್ ಇತ್ತೀಚೆಗೆ. ಯಾಕಂದರೆ ಸೆಲೆಬ್ರಿಟಿಗಳನ್ನು ಎದೆ ಮೇಲೆ ಹೊತ್ತು ಮೆರೆಸಿದ್ರಲ್ಲ, ಹಚ್ಚಿ ಹಾಕಿಸ್ಕೊಂಡು ಸೆಲೆಬ್ರಿಟೀಸ್ ಅಂದ್ಕೊಂಡು ಅದಕ್ಕೆ ವಾಪಸ್ ಕೊಡಬೇಕಲ್ವಾ ಪ್ರೀತಿ ಅಭಿಮಾನನ, ಈ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಇದು ನಿಮ್ಮ ಸ್ಟಾರ್ ನಟ, ನಿಮ್ಮ ಹೀರೋನನ್ನು ಮೆಚ್ಚಿಸಲಿಕ್ಕ? ಬಟ್ ಏನೇ ಹೇಳಿ, ಈ ರೀತಿಯಾದಂತಹ ಬೆಳವಣಿಗೆ ಖಂಡಿತವಾಗ್ಲೂ ಮಾರಕ. ನಿಮ್ಮ ತಾಯಿ ತಂದೆ ಅವ್ರದ್ದು ಹಚ್ಚಾಕಿಸ್ಕೊಳ್ಳಿ, ಅವರು ದೇವರು ನಿಮಗೆ, ಅವ್ರ ಬಾಸ್ ನಿಮಗೆ. ಅವ್ರದ್ದು ಏನಾದರೂ ಒಂದು ಸ್ಟಿಕ್ಕರ್ ತಗೊಂಡು ಅದನ್ನು ಮೊಬೈಲ್ ಕವರ್ಗೆ ಹಾಕಿಸ್ಕೊಳ್ಳಿ, ಅವ್ರ ಫೋಟೋ ಹಾಕಿಸ್ಕೊಳ್ಳಿ, ಒಪ್ಕೊಳ್ತೀವಿ ನಾವು. ಆಯ್ತಪ್ಪ, ನೀವೀಗ ನಂಬರ್ ಹಾಕ್ಸ್ಕೊಂಡ್ರಿ, ಏನೋ ಸ್ಟಿಕ್ಕರ್ ಹಾಕ್ಸ್ಕೊಂಡ್ರಿ, ಏನು ಸಿಕ್ತು ನಿಮಗೆ? ಏನು ಬಂದು ದರ್ಶನ್ ಜೈಲಿಂದ ಬಂದು ನಿಮ್ಗೇನಾದರೂ ಕಿರೀಟ ಹಾಕಿದ್ರಾ, ಹೂಮಾಲೆ ತೊಡಿಸಿದ್ರಾ, ಸನ್ಮಾನ ಮಾಡಿದ್ರಾ? ಅಭಿಮಾನ ಇರಬೇಕು, ಆದರೆ ಈ ರೀತಿ ಹುಚ್ಚು ಅಭಿಮಾನ ಇರಬಾರ್ದು. ನೀವು ಸಿನಿಮಾ ನೋಡಿ, ಶಿಳ್ಳೆ ಹೊಡ್ರಿ, ಕೇಕೆ ಹೊಡ್ರಿ, ಅದನ್ನು ನಾವು ಅದನ್ನು ಒಪ್ಕೊಳ್ತೀವಿ. ಆದರೆ ಈ ರೀತಿಯಾಗಿ ಈ ಸಂದರ್ಭದಲ್ಲೂ ಕೂಡ ಹೊತ್ತು ಮೆರೆಸೋದಿದೆಯಲ್ಲ, ಇದು ಖಂಡಿತವಾಗಲೂ ಯುವ ಪೀಳಿಗೆಗೆ ಭವಿಷ್ಯದ ಒಂದು ಮಾರಕ.